ಹೆಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ 10 ಮುಖ್ಯವಾದಂತಹ ಲೈಫ್ ಲೆಸನ್ಸ್ಗಳನ್ನು ನೋಡೋಣ. ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡೋದಕ್ಕೆ ಇವು ತುಂಬ ಮುಖ್ಯ ಆಗ್ತವೆ. ಇವುಗಳನ್ನು ಕೇಳುವುದಷ್ಟೇ ಅಲ್ಲ ಗುರು, ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಂದು ಬ್ಯೂಟಿಫುಲ್ ಲೈಫು ನಿಮ್ಮದಾಗತ್ತೆ. ನಂಬರ್ 1, ಫಿಯರ್ ಈಸ್ ಜಸ್ಟ್ ಇನ್ ಯುವರ್ ಮೈಂಡ್. ಒಬ್ಬ ಅಜ್ಜ ತನ್ನ ಮೊಮ್ಮಗನಿಗೆ ಒಂದು ಯುದ್ಧದ ಬಗ್ಗೆ ಹೇಳ್ತಿರ್ತಾನೆ. ಈ ಯುದ್ಧ ಯಾವಾಗಲೂ ನಮ್ಮಲ್ಲಿ ನಡೀತಾನೆ ಇರುತ್ತೆ. ಅವನು ಹೇಳ್ತಾನೆ, ಈ ಯುದ್ಧ ನಮ್ಮಲ್ಲಿ ಇರುವಂತಹ 2 ನರಿಗಳ ಮಧ್ಯೆ ಆಗತ್ತೆ. ಒಂದು ಫಿಯರ್ ಅಂದ್ರೆ ಭಯ, ಇದು ನಮ್ಮಿಂದ ಚಿಂತೆ, ಆಂಗ್ಸೈಟಿ, ಡೌಟ್ ಮತ್ತು ಆಕ್ಷನ್ಗಳನ್ನು ತಗೊಳ್ಳದೆ ಇರುವ ಹಾಗೆ ಮಾಡುತ್ತೆ. ಎರಡನೆಯದು ಫೇತ್ ಅಂದ್ರೆ ವಿಶ್ವಾಸ, ನಮ್ಮಲ್ಲಿ ನಂಬಿಕೆ, ಶಾಂತಿ, ಕಾನ್ಫಿಡೆನ್ಸ್ ಮತ್ತು ಮೋಟಿವೇಶನ್ ಅನ್ನ ಹುಟ್ಟಿಸುತ್ತೆ ಅಂತ ಹೇಳ್ತಾನೆ. ಆಗ ಮೊಮ್ಮಗ ಅಜ್ಜನಿಗೆ ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾನೆ, ತಾತ ಇದರಲ್ಲಿ ಯಾವ ನರಿ ಗೆಲ್ಲುತ್ತೆ ಅಂತ. ಆಗ ಅಜ್ಜ ಆನ್ಸರ್ ಮಾಡ್ತಾನೆ, ನಾವು ಯಾವುದಕ್ಕೆ ಜಾಸ್ತಿ ಬೆನ್ತಟ್ಟಿ ಊಟ ಹಾಕ್ತೀವಿ ಅದು ಗೆಲ್ಲುತ್ತೆ ಅಂತ. ಸೊ ಐ ಥಿಂಕ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಭಯ ಅನ್ನೋದು ಕೇವಲ ನಮ್ಮ ಮೈಂಡ್ ಮತ್ತು ಮನಸ್ಸಿನಲ್ಲಿ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಹುರಿದುಂಬಿಸಬೇಡಿ. ನಂಬರ್ 2, ಲೈಫ್ ಈಸ್ ನಾಟ್ ಬ್ಯೂಟಿಫುಲ್. ಲೈಫ್ ಅನ್ನೋದು ಲೈಫ್ ಅಷ್ಟೇ. ಇದು ಒಂದು ಚಿಕ್ಕ ಚಿಕ್ಕ ಘಟನೆಗಳಿಂದ ಕೂಡಿರುವಂತಹ, ಚಿಕ್ಕ ಚಿಕ್ಕ ಮೊಮೆಂಟ್ಗಳಿಂದ ಕೂಡಿರುವಂತಹ ಮತ್ತು ಯಾವತ್ತೋ ಒಂದು ದಿನ ಕೊನೆ ಆಗಲೇಬೇಕಾಗಿರುವಂತಹ ಒಂದು ಸೀರೀಸ್ ಅಷ್ಟೇ. ಬ್ಯೂಟಿಫುಲ್ ಆಗಿರೋದೇನಾದರೂ ಇದ್ರೆ ಅದು ನಿಮ್ಮ ವಿಚಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಲ್ಲ ಚಿಂತೆಯನ್ನ ಮರೆತು ನನ್ನ ಲೈಫ್ ಸೂಪರ್ ಆಗಿದೆ ಅಂತ ಅನ್ಕೊಂಡ್ರೆ ಅದು ಬ್ಯೂಟಿಫುಲ್ ಆಗೇ ಇರತ್ತೆ. ಕೆಟ್ಟದ್ದು ಅಂತ ಅನ್ಕೊಂಡ್ರೆ ಅದು ಕೆಟ್ಟದಾಗೆ ಇರುತ್ತೆ. ಸೊ ಅದಕ್ಕೆ ಲೈಫ್ ಈಸ್ ನಾಟ್ ಬ್ಯೂಟಿಫುಲ್, ನಾವು ಅದನ್ನ ಬ್ಯೂಟಿಫುಲ್ ಮಾಡಬೇಕಾಗತ್ತೆ. ರೂಲ್ ನಂಬರ್ 3, ಗ್ರೋ 1% ಎವ್ರಿ ಡೇ. ಪ್ರತಿದಿನ ಅಟ್ಲೀಸ್ಟ್ 1% ಬೆಳೀತಾ ಇರಬೇಕು, ಅಂದ್ರೆ ಕಲಿತಾನೆ ಇರಬೇಕು. ನಾವೆಲ್ಲರೂ ಪ್ರಗತಿಯಲ್ಲಿದ್ದೀವಿ ಕಣ್ರಿ, ಯಾರು ಕೂಡ ಪರ್ಫೆಕ್ಟ್ ಅಲ್ವೇ ಅಲ್ಲ. ಪ್ರತಿದಿನ ಕಲಿಯೋದು, ಬೆಳೆಯೋದು, ವಿಕಾಸಗೊಳ್ಳೋದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಪ್ರತಿದಿನ 1% ಆಗಲಿ ಅಥವಾ 0.1% ಆಗಲಿ ನಮ್ಮ ಎಕ್ಸ್ಪೀರಿಯನ್ಸ್ಗಳ ಮೂಲಕ, ಬುಕ್ಸ್ಗಳ ಮೂಲಕ, ಲೆಕ್ಚರ್ಗಳ ಮೂಲಕ, ವಿಡಿಯೋಸ್ಗಳ ಮೂಲಕ ಕಲಿತಾನೆ ಇರಬೇಕು. ಸಾಕಷ್ಟು ಬುಕ್ಸ್ಗಳು ಸಿಗ್ತವೆ. ಬುಕ್ಸ್ ಓದೋದಕ್ಕೆ ಟೈಮ್ ಇಲ್ವಾ? ಹಾಗಾದರೆ ನೀವು ಕೂಕು FM ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದು ಒಂದು ಭಾರತದ ದೊಡ್ಡ ಆಡಿಯೋ ಪ್ಲಾಟ್ಫಾರ್ಮ್. ಅರೌಂಡ್ 5,000ಕ್ಕಿಂತ ಹೆಚ್ಚು ಗಂಟೆಗಳ ಕಂಟೆಂಟ್ ಲೈಬ್ರರಿಯನ್ನ ಇದು ಹೊಂದಿದೆ. ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಇದಕ್ಕೆ 4.5+ ರೇಟಿಂಗ್ ಕೂಡ ಇದೆ ರೀ. ಸೊ ಈ ಆ್ಯಪ್ನಲ್ಲಿ ನಿಮಗೆ ಹಲವಾರು ಮೋಟಿವೇಶನಲ್ ಸ್ಟೋರೀಸ್ಗಳು ಸಿಗ್ತವೆ ಮತ್ತು ಅದ್ಭುತ ಜೀವನಕ್ಕಾಗಿ ಒಳ್ಳೆಯ ಬುಕ್ಸ್ಗಳು ಕೂಡ ಸಿಗ್ತವೆ. ಒಂದು ಆಡಿಯೋ ಫಾರ್ಮೆಟ್ ಅಲ್ಲಿ ನೀವು ಹೇಗ್ ಬೇಕಾದ್ರೂ ಮತ್ತು ಎಲ್ಲಿ ಬೇಕಾದ್ರೂ ಕೇಳಬಹುದು, ಅದು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ. ಸೊ ಯಾಕೆ ತಡ? ಅದ್ಭುತ ವಿಚಾರಗಳನ್ನು ಕಲಿಯೋದಕ್ಕೆ ಕೂಕು FM ಅನ್ನ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಬೇರೆ ಯೂಸರ್ಸ್ಗಳಿಗೆ 399 ರೂಪಾಯಿ ಚಾರ್ಜ್ ಮಾಡ್ತಾರೆ, ಆದರೆ eSmile to ಲೈಫ್ ವ್ಯೂವರ್ಸ್ಗಳಿಗೆ 50% ಡಿಸ್ಕೌಂಟ್ ಸಿಗುತ್ತೆ. ಅಂದರೆ 199 ರೂಪಾಯಿಗಳಿಗೆ ಅದ್ಭುತವಾದಂತಹ ವಿಷಯಗಳ ಜಗತ್ತಿಗೆ ನೀವು ಹೋಗಬಹುದು. ಡೌನ್ಲೋಡ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. eSmile 50 ಅನ್ನುವಂತಹ ಕೂಪನ್ ಕೋಡನ್ನು ಬಳಸಿ. ಈ ಕೂಪನ್ ಕೇವಲ ಮೊದಲ 250 ಯೂಸರ್ಸ್ಗಳಿಗೆ ಮಾತ್ರ ವರ್ಕ್ ಆಗುತ್ತೆ. ಸೊ ಬೇಗ ಡೌನ್ಲೋಡ್ ಮಾಡಿ. ಆ್ಯಂಡ್ ನಂಬರ್ 4, ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ದೆನ್ ಟೈಮ್. ಯಾರಿಗೆ ಈ ಮಾತು ಅರ್ಥ ಆಗಿರುತ್ತೋ ಅವರು ಯಾವತ್ತೂ ಶಾರ್ಟ್ಕಟ್ಟಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಕೈ ಹಾಕಲ್ಲ. ಅದರಲ್ಲಿ ಟೈಮ್ ವೇಸ್ಟ್ ಕೂಡ ಮಾಡೋದಿಲ್ಲ. ಗೊತ್ತಿಲ್ಲದೆ ಇರೋರು ಮಾತ್ರ ಶಾರ್ಟ್ ಟೈಮಲ್ಲಿ ಯೋಚನೆ ಮಾಡ್ತಾರೆ. ಬೇಗ ದುಡ್ಡು ಸಂಪಾದನೆ ಮಾಡಬೇಕು, ಬೇಗ ಗಳಿಸಬೇಕು, ಬೇಗ ಉಳಿಸಬೇಕು ಅನ್ನುವಂತಹ ಅವಸರದಲ್ಲಿ ಅವರ ಆಯಸ್ಸು, ಸಮಯವನ್ನು ಕಳೆದುಕೊಂಡು ಬಿಡ್ತಾರೆ. ಆದರೆ ಫ್ರೆಂಡ್ಸ್, ನೆನಪಿರಲಿ, ಹೇಗೆ ನಮ್ಮ ವಯಸ್ಸು ಜಾಸ್ತಿ ಆಗುತ್ತಾ ಹೋಗುತ್ತೋ ಹಾಗೆ ನಮ್ಮ ಸ್ಟ್ರೆಂತ್, ನಮ್ಮ ಎನರ್ಜಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇದರ ಕೆಟ್ಟ ಪರಿಣಾಮ ನಮ್ಮ ಸಕ್ಸಸ್ ಮೇಲೆ ಬೀಳುತ್ತೆ. ಸೊ ಒಂದು ವೇಳೆ ದುಡ್ಡು ಕೊಡೋದ್ರಿಂದ ನಮ್ಮ ಟೈಮ್ ಉಳಿಯುತ್ತೆ ಅನ್ನೋದಾದರೆ ಆ ಟೈಮ್ ಮತ್ತು ಎನರ್ಜಿಯನ್ನು ಉಳಿಸಿ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ. ಆ್ಯಂಡ್ ನಂಬರ್ 5, ಡನ್ ಈಸ್ ಬೆಟರ್ ದೆನ್ ಪರ್ಫೆಕ್ಟ್. ಇಲ್ಲಿ ಯಾವುದು ಪರ್ಫೆಕ್ಟ್ ಅಲ್ಲ ರೀ, ಅದು ಸಮಯಕ್ಕೆ ತಕ್ಕಂತೆ ಇಂಪ್ರೂವ್ಮೆಂಟ್ ಆಗುತ್ತಾ ಹೋಗುತ್ತೆ. ಇದು ನಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಯೂಸ್ ಆಗುವಂತಹ ಪಾಯಿಂಟು. ಯಾವುದೇ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಟೈಮ್ ವೇಸ್ಟ್ ಮಾಡೋದ್ರ ಬದಲಾಗಿ ಅದನ್ನ ಒಂದು ಹಂತಕ್ಕೆ ಮುಗಿಸುವುದು ಬೆಟರ್ ಆಗತ್ತೆ. ನಂತರ ನೀವು ಅದನ್ನ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಡನ್ ಈಸ್ ಬೆಟರ್ ದೆನ್ ಪರ್ಫೆಕ್ಟ್. ಆ್ಯಂಡ್ ನಂಬರ್ 6, ಮನಿ ಆ್ಯಂಡ್ ಹ್ಯಾಪಿನೆಸ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್. ನಾವೆಲ್ಲರೂ ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ. ದುಡ್ಡು ನಮಗೆ ಖುಷಿ ಕೊಡುತ್ತೆ ಅಂತ. ಇದೊಂದು ಭ್ರಮೆ. ಇದಕ್ಕೋಸ್ಕರನೇ ನಮಗೆ ಇಷ್ಟ ಇಲ್ಲದಂತಹ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ದುಡ್ಡು ಜೀವನಕ್ಕೆ ತುಂಬ ಮುಖ್ಯ. ಆದರೆ ಹ್ಯಾಪಿನೆಸ್ ಅನ್ನೋದೇ ಬೇರೆ, ದುಡ್ಡೇ ಬೇರೆ. ಹ್ಯಾಪಿನೆಸ್ ಅನ್ನೋದು ಅದೊಂದು ಭಾವನೆ, ಮನಿ ಅನ್ನೋದು ಪವರ್ಫುಲ್ ಟೂಲು. ನಮಗೆ 2 ಮುಖ್ಯ, ಆದರೆ ದುಡ್ಡಿದ್ರೇನೆ ಖುಷಿಯಾಗಿರಬಹುದು ಅನ್ನೋದು ದೊಡ್ಡ ತಪ್ಪು. ಆ್ಯಂಡ್ ನಂಬರ್ 7,
ಯು ಕೆನಾಟ್ ಇಂಪ್ರೆಸ್ ಎವ್ರಿ ಒನ್. ನೀವು ಎಲ್ಲರನ್ನ ಇಂಪ್ರೆಸ್ ಮಾಡೋದಕ್ಕಾಗಲ್ಲ. ನಾನು ಎಲ್ರಿಗೂ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗುತ್ತೆ. ಎಲ್ಲರಿಗೂ ಖುಷಿಯಾಗಿಡಿಸೋದಕ್ಕಾಗಲ್ಲ ರೀ. ಸೊ ಅದಕ್ಕೆ ಯಾಕೆ ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವವರ ಬಗ್ಗೆ ಯೋಚನೆ ಮಾಡಬಾರ್ದು. ನೀವು ನಿಮ್ಮ ಡ್ರೀಮ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಬೊಟ್ಟು ತೋರಿಸಿ ಮಾತನಾಡೋರು ತುಂಬ ಜನ ಸಿಗ್ತಾರೆ, ನಿಮ್ಮನ್ನು ಹೀಯಾಳಿಸೋರು ತುಂಬ ಜನ ಸಿಗ್ತಾರೆ. ಇನ್ಫ್ಯಾಕ್ಟ್ ಇದು ಲೈಫ್ ಟೈಮ್ ಇರುತ್ತೆ. ಅಂದರೆ ನೀವು ಸಕ್ಸಸ್ ಆದಮೇಲೂ ಕೂಡ ನಿಮ್ಮ ಬಗ್ಗೆ ಮಾತನಾಡೋರು ಸಿಗ್ತಾರೆ. ಅವರನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನು ನೀವು ನಿರಂತರವಾಗಿ ಮುಂದುವರಿಸಿ. ಆ್ಯಂಡ್ ನಂಬರ್ 8, ಸಕ್ಸಸ್ ಕಮ್ ಫ್ರಮ್ ಎಬಿಲಿಟಿ. ಯಶಸ್ಸು ನಿಮ್ಮ ಸಾಮರ್ಥ್ಯದಿಂದ ಬರುತ್ತೆ ರೀ, ದುಡ್ಡು ಅಥವಾ ಈ ಅದೃಷ್ಟದಿಂದ ಅಲ್ಲ. ನೀವು ಒಂದು ಬೆಸ್ಟ್ ಗಿಟಾರನ್ನು ಕೊಂಡ್ಕೊಳ್ಬಹುದು, ಆದರೆ ಒಬ್ಬ ಬೆಸ್ಟ್ ಗಿಟಾರಿಸ್ಟ್ ಆಗಬೇಕು ಅಂತ ಅಂದರೆ, ಸಿಂಗರ್ ಆಗಬೇಕು ಅಂತ ಅಂದರೆ ಆ ಎಬಿಲಿಟಿ ನಿಮ್ಮಲ್ಲಿರಬೇಕು. ತುಂಬ ಜನ ಅಂದ್ಕೊಳ್ತಾರೆ, ನನ್ನ ಹತ್ರ ಆ ಒಂದು ವಸ್ತು ಇದ್ದಿದ್ದರೆ ನಾನಿವತ್ತು ಬೆಳೀಬಹುದಾಗಿತ್ತು ಅಥವಾ ನನ್ನ ಡ್ರೀಮನ್ನು ಫಾಲೋ ಮಾಡಬಹುದಾಗಿತ್ತು ಅಂತ, ನಾನು ಸಕ್ಸಸ್ ಆಗಬಹುದಿತ್ತು ಅಂತ ಯೋಚನೆ ಮಾಡ್ತಾರೆ. ಆದರೆ ಈ ರೀತಿ ಯೋಚನೆ ಮಾಡೋದು ತಪ್ಪು. ತುಂಬ ಜನ ಇದ್ದಾರೆ ಕಣ್ರಿ, ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನೋದ್ರಿಂದ ಹಿಡಿದು ಏನಿಲ್ಲ ನನ್ನ ಹತ್ರ ಅನ್ನೋ ರೇಂಜಿಗೆ ಬೆಳೆದವರು. ಅವರು ಅಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ಅವರ ಎಬಿಲಿಟಿ, ಅಂದರೆ ಸಾಮರ್ಥ್ಯ. ಯಾವುದೇ ಲೆವೆಲ್ಲಿಂದನೂ ಕೂಡ ಸ್ಟಾರ್ಟ್ ಮಾಡಬಹುದು. ಅದನ್ನು ಮಾಡ್ತೀನಿ ಅನ್ನುವಂತಹ ಸಾಮರ್ಥ್ಯ ಇದ್ದರೆ ಸಕ್ಸಸ್ ಅನ್ನೋದು ನಿಮ್ಮದಾಗತ್ತೆ. ಆ್ಯಂಡ್ ನಂಬರ್ 9, ಡೋಂಟ್ ಲೆಟ್ ಪಾಸ್ಟ್ ಕಂಟ್ರೋಲ್ ಯು. ನಿಮ್ಮ ಜೊತೆ ಪಾಸ್ಟಲ್ಲಿ ಏನೇ ಆಗಿರಲಿ, ಎಷ್ಟೇ ಕೆಟ್ಟದ್ದಾಗಿದ್ರೂ ಕೂಡ ಇನ್ ಫ್ಯೂಚರಲ್ಲೂ ಕೂಡ ಅದು ಬರುತ್ತೆ ಅಂತ ಏನಿಲ್ಲ. ಸೊ ಅದಕ್ಕಾಗಿ ಯಾಕೆ ಯೋಚನೆ ಮಾಡಬೇಕು? ನಡೆದು ಹೋಗಿದ್ದು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದಮೇಲೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಫ್ಯೂಚರನ್ನು ಕಂಟ್ರೋಲ್ ಮಾಡಬಹುದು ಅನ್ನೋದು ನೆನಪಿರಲಿ. ಆ್ಯಂಡ್ ನಂಬರ್ 10, ಸೇಫ್ ಈಸ್ ನಾಟ್ ಸೇಫ್, ಸೊ ಟೇಕ್ ಸಮ್ ರಿಸ್ಕ್. ನೀವು ನಿಮ್ಮ ಹಿರಿಯರು ಹೇಳ್ತಿರೋದನ್ನ ಕೇಳಿರ್ಬಹುದು, ಅಯ್ಯೋ ನಾನು ನಿನ್ನ ವಯಸ್ಸಲ್ಲಿ ಈ ಥರ ಮಾಡಿದಿದ್ರೆ ಇವತ್ತು ಈ ಥರ ಇರ್ತಾ ಇರಲಿಲ್ಲ ಅಂತ, ನಾನು ಒಂದು ದೊಡ್ಡ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೆ ಅಂತ ನಿಮ್ಮ ಹತ್ರ ಹೇಳ್ತಿರ್ತಾರೆ ಅಲ್ವಾ? ಸೊ ಅದಕ್ಕೆ ನೀವು ಈ ರೀತಿ ಪಶ್ಚಾತ್ತಾಪ ಪಡಬಾರ್ದು ಅಂತ ಅಂದರೆ ಅವರು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ. ಕಂಫರ್ಟ್ ಝೋನಲ್ಲಿ ಇದ್ದು ಏನು ಸಾಧಿಸೋದಕ್ಕಾಗಲ್ಲ ರೀ. ಸೊ ರಿಸ್ಕ್ ತಗೊಳ್ಳೇಬೇಕು. ಸಕ್ಸಸ್ ಆಗಲಿ ಫೇಲ್ ಆಗಲಿ, ಅಟ್ಲೀಸ್ಟ್ ನಾನು ಟ್ರೈ ಮಾಡಿದೆ ಅನ್ನುವಂತಹ ನೆಮ್ಮದಿ ಆದರೂ ಸಿಗುತ್ತೆ. ಈ ಒಂದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಕುಕು FM ಅನ್ನು ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.